ನಾಳೆಯಿಂದ ಐತಿಹಾಸಿಕ ಬೆಂಗಳೂರು ಕರಗ ನಡೆಯಲಿಕ್ಕಿದೆ. ಏಪ್ರಿಲ್ 4ರಿಂದ 14ರವರೆಗೆ ಈ ಒಂದು ಕರಗ ನಡೆಯಲಿಕ್ಕಿದ್ದು, ಈ ವರ್ಷ ವಿಜೃಂಭಣೆಯಿಂದ ಕರಗವನ್ನು ಆಚರಿಸಲು ಧರ್ಮರಾಯ ಆಡಳಿತ ಮಂಡಳಿ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಾಗಾದರೆ ಈ ಬಾರಿಯ ಕರಗದ ಕಾರ್ಯಕ್ರಮ ಹೇಗಿರುತ್ತೆ, ಏನೇನು ವ್ಯವಸ್ಥೆಯಾಗಿದೆ, ಈ ಎಲ್ಲ ವಿಚಾರ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಕರಗ ಒಂದು ದಿನ ಬಾಕಿ ಇರೋದು, ಏನೇನು ವ್ಯವಸ್ಥೆ ಆಗಿದೆ ಸರ್? ಸರ್, ಈಗ ಯಾವಾಗಲೂ ನಾವು ಲೈಟಿಂಗ್ಸ್ ಮಾತ್ರ ಬೇಗ ಹಾಕ್ಸ್ಬಿಡ್ತಾ ಇದ್ದೀರಿ 3 ಡೇಸ್ ಮುಂಚೆ. ಈ ಸಲ ಇನ್ನೂ ಹಾಕ್ಸಿ, ಯಾಕಂದ್ರೆ ಇನ್ನೂ ರೋಡ್ ಕಂಪ್ಲೀಟೆಡ್ ಆಗಿಲ್ಲ. ಇನ್ನೇನು ಇವತ್ತು ನಾಳೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ ಲೈಟಿಂಗ್ಸ್ ಎಲ್ಲ ಹಾಕ್ಸ್ತಾ ಇದ್ದೀರಿ. ಇವಾಗ ನೀವು ನೋಡ್ತಾ ಇರ್ಬೋದು, ಗೋಪುರ ಎಲ್ಲ ಆಲ್ರೆಡಿ ತೊಳಸ್ತಾ ಇದ್ದೀರಿ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ. ನಾಳೆ ರಾತ್ರಿ ಧ್ವಜಾರೋಹಣ ಇದೆ ಮತ್ತು ತೇರಿದೆ. ಅಷ್ಟರಲ್ಲಿ ರೋಡ್ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ತೇರು ಹೋಗ್ಬೇಕಂದ್ರೆ ಅದು ಕಂಪ್ಲೀಟ್ ಆಗಬೇಕು ರೋಡು. ನಾಳೆ ರಾತ್ರಿ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಾದಮೇಲೆ ನಾಳೆಯಿಂದ ನಮ್ಮದು 11 ದಿವಸ ಪೂಜೆಗಳು ಸ್ಟಾರ್ಟ್ ಆಗುತ್ತೆ ಸರ್. ಅಂದರೆ ಈ ಸರಿ ಆತಂಕ ಇದ್ದಿದ್ದೆ ಈ ಒಂದು ಕಾಮಗಾರಿ, ವೈಟ್ ಟ್ಯಾಪಿಂಗ್ ಕಾಮಗಾರಿ ಡಿಲೇ ಆಗ್ತಾ ಇರೋದ್ರಿಂದ ಆತಂಕ ದೂರ ಆಯ್ತಾ ಹೆಂಗೆ ಸರ್? ಮತ್ತೆ 11 ದಿನ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ಸರ್? ಅದೇ, ಈಗ ಆತಂಕ ದೂರ ಅಂತ ಹೇಳಿದ್ರೆ ಮಧ್ಯದಲ್ಲಿ ಪರವಾಗಿಲ್ಲ, ಫಾಸ್ಟಾಗಿ ಮಾಡಿದ್ದಾರೆ. ಈಗ ರೋಡ್ ಓಪನ್ ಮಾಡಿಕೊಟ್ರೆ ಸಾಕು. ಮತ್ತು ಸೈಡಲ್ಲಿ ಬಂದ್ಬಿಟ್ಟು ಇನ್ನೆಲ್ಲ ಓಪನ್ ಹಂಗಂಗೆ ಇದೆ. ಅಂದರೆ ಸಾನಿಟ್ರಿ ಹೋಗೋ ಇದೆಲ್ಲ ಮಾಡಿದಾರಲ್ಲ, ಅದು ಓಪನ್ ಇದೆ. ಅದೆಲ್ಲ ಕ್ಲಿಯರ್ ಮಾಡಿ ಕೊಡಬೇಕು. ಮತ್ತು ನಾವು ವಿಶೇಷ ಏನಂತ ಹೇಳಿದ್ರೆ, ನಿಮಗೆ ಗೊತ್ತು, ನಮ್ಮದು ವಿಶ್ವವಿಖ್ಯಾತ ಬೆಂಗಳೂರು ಕರಗ. ನಾವು 11 ದಿವಸ ಪೂಜೆಗಳು ಮಾಡ್ತಾನೆ ಇರ್ತೀರಿ. ರಾತ್ರಿ ಆಗಲೂ ದೇವಸ್ಥಾನದಲ್ಲಿ ಪೂಜೆ ನಡೀತಾನೆ ಇರುತ್ತೆ. ನಾಳೆ ರಾತ್ರಿ ಶುರು ಆಗುತ್ತೆ ಧ್ವಜಾರೋಹಣ. ಅಂದರೆ ಎಲ್ಲರೂ ಕಂಕಣಬದ್ಧವಾಗಿ ನಾವು ದೇವರಿಗೆ ಸಮರ್ಪಣೆಯಾಗಿ ನಾವು ಕೆಲಸ ಮಾಡಬೇಕಾಗತ್ತೆ. ಎಲ್ಲರೂ ಪ್ರತಿಯೊಬ್ಬರು ಸೇರಿ ಮತ್ತು ಬೆಳಗಿನ ಜಾವ ಬೆಳಗ್ಗೆ 10 ಗಂಟೆಯಿಂದ ಒಂದೊಂದು ದೇವಸ್ಥಾನ 9 ಬಾಗಿಲು ಅಂತ ನಾವೇನು ಹೇಳ್ತೀರೋ 9 ಬಾಗಿಲು ಪೂಜೆಗಳು ನಡೀತಾನೆ ಇರುತ್ತೆ. ಮತ್ತು 9ನೇ ತಾರೀಕು ಆರತಿ ದೀಪ ಇರುತ್ತೆ. ವಿಶೇಷವಾಗಿ ನಮ್ಮ ಜನಾಂಗದಲ್ಲಿ ಹೆಣ್ಮಕ್ಳು ಪ್ರತಿಯೊಬ್ಬರು ಆರತಿ ದೀಪ ಅವತ್ತು ಅವರು ವಿಶೇಷವಾಗಿ ಅವ್ರದ್ದು ಹಬ್ಬ ಅಂತ ಅವತ್ತು ನೈಟೆಲ್ಲ ನಡೀತಾ ಇರುತ್ತೆ. 10ನೇ ತಾರೀಕು ಹಸೆ ಕರಗ. ನಾವು ಆ ತಾಯಿನ ಕಂಕಳಲ್ಲಿ ಎತ್ಕೊಂಡ್ಬರ್ತಾರೆ ಪೂಜಾರಿಗಳು, ಕರಗ ಎತ್ತೋ ಪೂಜಾರಿಗಳು. ಅವತ್ತು ಆ ತಾಯಿ ಬಂದು ನೆಲೆಸಿದ್ರು ಅನ್ನೋ ಒಂದು ಪದ್ಧತಿ. ಅದು 10ನೇ ತಾರೀಕು ನಮ್ಮ ಕಲ್ಯಾಣಿ, ಅಂದರೆ ನಮ್ಮ BBMP ಕೇಂದ್ರ ಕಚೇರಿ, ನಮ್ಮ ಹಸೆ ಕರಗ ಕಲ್ಯಾಣಿ ಮಂಟಪ ಇದೆಯಲ್ಲ, ಅಲ್ಲಿಂದ ಆ ತಾಯಿನ ತೊಗೊಂಬಂದು ದೇವಸ್ಥಾನ ಸೇರಿಸೋದು. ಅದಾದಮೇಲೆ ಪೊಂಗಲ್ ಸೇವೆ, ಅಂದರೆ ಇದು ರಾತ್ರಿ ಆಗಲೂ ನಡೀತಾ ಇರುತ್ತೆ. 17ನೇ ತಾರೀಕು ಕರಗ ರಾತ್ರಿ 12ವರೆಗೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ. 13ನೇ ತಾರೀಕು ಗಾವು ಶಾಂತಿ ಇರುತ್ತೆ ದೇವಸ್ಥಾನದಲ್ಲಿ. 14 ನಾವು ಹೆಂಗೆ ಧ್ವಜ ಹಾಕಿಸ್ತೀರೋ ಹಂಗೆ ಧ್ವಜ ಆವರಣ ಅಂತ, ಅಂದರೆ ಧ್ವಜನ ಅದೇ ಥರ ಇಳಿಸಿ ಮತ್ತೆ ನಾವು ಅರ್ಜುನ ದ್ರೌಪದಿ ತಾಯಿನ ನಮ್ಮ ಪೇಟೆ ಬೀದಿನಲ್ಲಿ ಒಂದು ರೌಂಡು ಹೋಗ್ಬಿಟ್ಟು ಬಂದು ದೇವಸ್ಥಾನ ಸೇರಿಸಿ. ಸರ್, ಈ ಥರ ಈ ವರ್ಷ ಬೇಸಿಗೆ ಆಗಿರೋದ್ರಿಂದ ಬೇಸಿಗೆಗೆ ಅಂದರೆ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಾರಿ ಹೆಚ್ಚು ಜನ ಸೇರೋ ಸಾಧ್ಯತೆ ಇದೆ. ನೀವು ಅಂತಿದ್ರಿ 20 ಲಕ್ಷ ಜನ ಸಾಧ್ಯತೆ ಇದೆ. ಬೇಸಿಗೆ ಆಗಿರೋದ್ರಿಂದ ಏನು ವ್ಯವಸ್ಥೆ ಆಗಿದೆ ಸರ್? ಸರ್, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಸಲ ಕಂಟಿನ್ಯೂ ಆಗಿ 4 ದಿವಸ ರಜಾ ಬಂದಿದೆ ಕರಗ ಟೈಮಲ್ಲಿ. ಮತ್ತು ಒಳಗಡೆ ವಾಟ್ರದು ವ್ಯವಸ್ಥೆ ಎಲ್ಲ ಮಾಡಿದ್ದೀರಿ, ಅದು ಯಾವ ಮೂಲೆಗೂ ಸಾಲ್ತಾ ಇಲ್ಲ. ಇದನ್ನು ನಮ್ಮ ಹ್ಯಾರಿಸ್ ಸರು ನೀರಿನ ಬಾಟ್ಲದು 40,000 ನೀರಿನ ಬಾಟ್ಲಾದರೂ ನಾನೇ ಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಮತ್ತು ನಾವು ವಿಶೇಷವಾಗಿ ನಾವು ಫ್ರೂಟ್ ವ್ಯವಸ್ಥೆ ದೇವಸ್ಥಾನ ವತಿಯಿಂದನೇ ಮಾಡಿದ್ದೀರಿ. ಕಟ್ಟನ್ ಫ್ರೂಟ್ ವ್ಯವಸ್ಥೆ ಭಕ್ತಾದಿಗಳಿಗೆ, ವೀರಕುಮಾರಿಗೆಲ್ಲ. ಮತ್ತು ವಸ್ತ್ರಪೇಟ ದೇವಸ್ಥಾನದಿಂದ ಕೊಡ್ತಾಯಿದ್ದೀರಿ. ದೀಕ್ಷೆ ತಗೊಳ್ಳೋರಿಗೆ ಖಡ್ಗ ದೇವಸ್ಥಾನದಿಂದ ಕೊಡ್ತಾಯಿದ್ದೀರಿ. ಈ ಸಲ ಭಾರಿ ವಿಶೇಷವಾಗಿ ಅಂದರೆ ಆರತಿ ದೀಪಗಳು ಮಾಡೋದಂತ ಇದೆಯಲ್ಲ, ಆರತಿ ದೀಪಗಳನ್ನ ಅದು ಮಾರ್ಕೆಟಲ್ಲೆಲ್ಲ ಸಿಕ್ಕಲ್ಲ. ಅದನ್ನು ದೇವಸ್ಥಾನ ವತಿಯಿಂದನೇ ಮಾಡಿಸ್ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಸರ್. ಆ ಹೂವಿನ ದಂಡೆಯನ್ನು ಹೊತ್ತು ಸಾಗುವ ಒಂದು ದೃಶ್ಯ ಇದೆಯಲ್ಲ, ಅಂದರೆ ಆ ಕ್ಷಣಕ್ಕೋಸ್ಕರನೇ ಲಕ್ಷಾಂತರ ಜನರು ಒಂಥರ ವೈಟ್ ಮಾಡ್ತಾ ಇರ್ತಾರೆ. ಈ ಸರಿ ಆ ಹೂವನ್ನು ಎಲ್ಲಿಂದ ತಂದಿರಿ ಸರ್? ಎಷ್ಟು ಬೇಕಾಗುತ್ತೆ ಸರ್ ಒಂದು? ಸರ್, ನಿಮಗೆ ಗೊತ್ತು, ನಾವು ಈ ತಾಯಿ ಹೂವಕ್ಕೆ ಮಾತ್ರ ಬಾರ್ಗಿಂಗ್ ಮಾಡಲ್ಲ. ಯಾಕಂದರೆ ಹೂವದಲ್ಲೇ ಮತ್ತು ನಮ್ಮದು ಸೇಲಂ ಮೊಗ್ಗು ಅಂತ ನಾವು ಫುಲ್ಲು ಆ ಮಲ್ಲಿಗೆ ಹೂವದಲ್ಲೇ ಅಲಂಕಾರಗಳು ಜಾಸ್ತಿ ಮಾಡೋದು. ಮಲ್ಲಿಗೆ ಹೂವು ಜಾಸ್ತಿ ಯೂಸ್ ಮಾಡ್ತೀರಿ. ಮತ್ತು ಡೆಕೋರೇಷನಲ್ಲೂ ನಾವು ಬಾರ್ಗಿಂಗ್ ಆಗಲ್ಲ. ನಾವು ಹೂವನೇ ತುಂಬ. ಹೂವಕ್ಕೆ ಒಂದು 150 ಜನ ನಾವು ಏನು ಚೌಟ್ರಿನಲ್ಲಿ ಇದೆಯೋ ಇಲ್ಲಿ ಆಲ್ರೆಡಿ ಕಟ್ಸ್ಬಿಡ್ತೀರಿ. ನಾಳೆಯಿಂದ ಎಲ್ಲರೂ ಬಂದು ಇಳಿತಾರೆ. ಅದು 9 ದಿವಸನೂ ನಾವು ಹೂವಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತೀವಿ ಸರ್. ಇವಿಷ್ಟು ಧರ್ಮರಾಯ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.